ಹಿಂದುತ್ವದ ವಿಚಾರಕ್ಕೆ ಯಾರಾದ್ರೂ ಚರ್ಚೆ ಬಂದ್ರೆ ಯಾವ ಕಾರಣಕ್ಕೂ ಅದು ಹಿಂದೋಗಂತ ಪ್ರಶ್ನೆ ಇಲ್ಲ. ಎಲ್ಲಾ ಜಾತಿ ಅಭಿವೃದ್ಧಿ ಆದಾಗ ಮಾತ್ರ ಹಿಂದುತ್ವದ ಅಭಿವೃದ್ಧಿ ಆಗುತ್ತೆ. ಮಂತ್ರಿಗಳಿಗೆ ಮಂತ್ರಿ ಆಕಾಶಕ್ಕೆ ಮುಗಿದ ತಂದ್ಕೊಂಡಿರ್ತಾರ ಸಭೆ ನೋಡಕ್ಕೆ ಖುಷಿ ಆಗುತ್ತೆ. ದೊಡ್ಡಯ್ಯನವರು ಈ ರೀತಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಮಾಡ್ತೀವಿ, ನೀವು ಬರಬೇಕು ಅಂತ ಅಂದಾಗ ಎಷ್ಟು ಜನ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಜಕ್ಕೂ ಕೂಡ ಜಿಲ್ಲಾ ಅಧ್ಯಕ್ಷರಿಗೆ, ದೊಡ್ಡಯ್ಯನವರಿಗೆ ಸೇರಿದಂತ ಎಲ್ಲರೂ ಕೂಡ ಒಬಿಸಿ ಮೋರ್ಚಾದ ಈ ಒಂದು ಜಿಲ್ಲಾ ಕಾರ್ಯಕಾರಿ ಸಮಿತಿ ಇಷ್ಟು ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ವಿಶೇಷವಾದ ಸಭೆಯಲ್ಲಿ ಭಾಗವಹಿಸಿದಂತಹ ಈ ಜಿಲ್ಲೆಯ ಅಧ್ಯಕ್ಷರಾದ ಎನ್.ಆರ್. ರಮೇಶ್ ಅವರೇ, ರಾಜ್ಯದ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ನರೇಂದ್ರ ಬಾಬು ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಬಾಬು ಅವರೇ, ಸ್ನೇಹಿತರಾದ ಎ.ಎಚ್. ಬಸವರಾಜ್ ಅವರೇ, ಕೊಟ್ರೇಶ್ ಅವರೇ, ಗೋವಿಂದರಾಯ್ ಅವರೇ, ಅಶೋಕ್ ರೆಡ್ಡಿ ಅವರೇ, ದೊಡ್ಡಯ್ಯನವರೇ, ಅಶೋಕ್ ದಾಸ್ ಅವರೇ, ಮುರಳಿ ಕೃಷ್ಣ ಅವರೇ, ಇಲ್ಲಿ ಸೇರಿದಂತೆ ಎಲ್ಲ ಆತ್ಮೀಯ ಬಂಧು ಭಗಿನಿಯರು, ಒಬಿಸಿ ಮೋರ್ಚಾದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕರ್ಕೊಳ್ಳೋಂತ ಪ್ರಯತ್ನ ಮಾಡ್ತೀವಿ, ಅದು ಸತ್ಯ. ಇಷ್ಟೇ ಒಬಿಸಿ ಮೋರ್ಚಾ ಕೆಲಸನ? ಒಂದೊಂದು ಹಳ್ಳಿಗಳಿಗೆ ಹೋಗ್ಬಿಟ್ರೆ ಆ ಹಳ್ಳಿಯಲ್ಲಿ ವಾಸ ಮಾಡ್ತಾರಂತ ಹಿಂದುಳಿದ ವರ್ಗದವರು, ದಲಿತರ ಪರಿಸ್ಥಿತಿ ನೋಡ್ಬಿಟ್ರೆ 100 ಒಬಿಸಿ ಕಾರ್ಯಕರ್ತರು ಕೆಲಸ ಮಾಡಬೇಕು. ಒಂದು ಒಬಿಸಿ ಅಲ್ಲ, ಅಷ್ಟು ಕೆಲಸಗಳಿದೆ. ಯಾವ ಹಳ್ಳಿಗಳಿಗೂ ಕೂಡ ಆ ಹಳ್ಳಿನಲ್ಲಿರಂತ ಆ ಹಿಂದುಳಿದ ವರ್ಗದ ಜನ ವಾಸಕ್ಕೆ ಉಳಿಸ್ಲಿಲ್ಲ, ಮನೆಯಲ್ಲ ಉಳಿಸ್ಲಿಲ್ಲ, ವಿದ್ಯೆ ಪ್ರಶ್ನೆನೇ ಇಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷದ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಉದ್ದ ನಾನು ಭಾಷಣ ಮಾಡಲ್ಲ, 2-3 ಅಂಶಗಳ ಬಗ್ಗೆ ನಾವು ಗಮನ ಹರಿಸ್ತೇವೆ. ಒಂದು ಸಿದ್ಧಾಂತ, ನಾವು ಒಬಿಸಿ ಮೋರ್ಚಾ ಕಾರ್ಯಕರ್ತರು ಆದರೂ ಕೂಡ ಹಿಂದುತ್ವದ ಒಳಗಡೆ ನಾವಿದ್ದೇವೆ. ಯಾವ ಕಾರಣಕ್ಕೂ ಕೂಡ ಹಿಂದುತ್ವದ ವಿಚಾರಕ್ಕೆ ಯಾರಾದ್ರೂ ಚರ್ಚೆ ಬಂದ್ರೆ ಯಾವ ಕಾರಣಕ್ಕೂ ಅದು ಹಿಂದೋಗಂತ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗದ ಮೋರ್ಚಾ ತಕ್ಷಣ ಯಾರೋ ಮುಂದುವರೆದ ಜನಾಂಗದವರು ಅವ್ರ ವಿರುದ್ಧ ಇದ್ದೀವಿ ಅಲ್ಲ, ಎಲ್ಲರೂ ಸೇರಿ ಹಿಂದುತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಾಬು ಮಾತಾಡ್ತಾ ಹೇಳಿದ್ರು, ಒಂದು ಶರೀರದ ಯಾವುದೋ ಒಂದು ಅಂಗ ದಪ್ಪ ಹಾಕ್ಬಿಟ್ರೆ ಉಳಿದವೆಲ್ಲ ಕೃಷಿಕವಾಗಿದ್ರೆ ಇವ್ರು ಏನೋ ಕೆಟ್ಟ ರೋಗ ಬಂದಿದೆ ಅಂತ ಅನ್ಕೋತಾರೆ. ತಲೆ ಮಾತ್ರ ದಪ್ಪ ಆಯ್ತು, ಹೊಟ್ಟೆ ಮಾತ್ರ ದಪ್ಪ ಇದೆ, ಏನಂತಾರೆ ಇವ್ರಿಗೇನೋ ಖಾಲಿ ಇರ್ಬೇಕು ಅಂತ. ಹಿಂದುಳಿದವರು, ಮುಂದುವರೆದವರು, ದಲಿತರು ಎಲ್ಲರೂ ಸೇರಿ ಅಭಿವೃದ್ಧಿ ಆದಾಗ ಮಾತ್ರ ಇಡೀ ಹಿಂದುತ್ವಕ್ಕೆ ಒಂದು ಸರಿಯಾದ ಶಕ್ತಿ ಬರುತ್ತೆ. ಆ ದಿಕ್ಕಲ್ಲಿ ಹಿಂದುಳಿದ ವರ್ಗದವ್ರಿಗೆ ಶಕ್ತಿ ಕೊಡೋದಕ್ಕೋಸ್ಕರನೇ ಒಬಿಸಿ ಮೋರ್ಚಾ ಇರುತ್ತೆ. ಒಬಿಸಿ ಮೋರ್ಚಾ ಶಕ್ತಿಶಾಲಿ ಆದ್ರೆ ಹಿಂದುತ್ವಕ್ಕೂ ಕೂಡ ಹೆಚ್ಚು ಶಕ್ತಿ ಸಿಗುತ್ತೆ. ಇದನ್ನು ಸೈದ್ಧಾಂತಿಕವಾಗಿ ನಾವು ಇಟ್ಕೊಂಡು ನಾವು ಮುಂದೋಗೋದು ಅಂದ್ರೆ ಏನು, ಶಕ್ತಿ ಕೊಡೋದಂದ್ರೇನು? ನಾವ್ ಯಾವ್ಯಾವ ಜಾತಿ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ತಾನೇ ಕೇಳಿದೆ ನಾನು, ನಿಮ್ದು ಯಾವ ಜಾತಿ ಅಪ್ಪ ಅಂತ. ಇಷ್ಟು ವರ್ಷ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಿಜಕ್ಕೂ ನನಗೆ ಗೊತ್ತಿಲ್ಲ. ಯಾಕೆ ಹೇಳ್ತಿದ್ರಿ ಅಂತಂದ್ರೆ ನಾವು ಹಿಂದುತ್ವದಲ್ಲಿ ಬಂದಿರೋದು. ನಾನು ಮೊನ್ನೆ ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಂತ ಸಂದರ್ಭದಲ್ಲಿ, ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಅನೇಕ ನಮ್ಮ ಕಾರ್ಯಕರ್ತರು ಬರೋರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಾನು ಈ ಜಾತಿ ನನ್ನ ಜೀವನದಲ್ಲಿ ಗೊತ್ತಿಲ್ಲ, ನಾವು ಜಾತಿ ನೋಡಿದವರಲ್ಲ, ತಪ್ಪಲ್ಲ, ಹಿಂದುತ್ವದಲ್ಲೇ ಇರೋದು. ಆದ್ರೆ ನಾವು ಯಾವ್ಯಾವ್ದೋ ಜಾತಿ ಇದ್ದೀವಲ್ಲ, ಈ ಜಾತಿ ನಾವೇನಾದ್ರು ಮಾಡ್ತಾ ಇದ್ದೀವ? ನಾನು ಅನೇಕ ವರ್ಷಗಳಿಂದ ಕುರುಬಾ ಕಮ್ಯುನಿಟಿ ಅನೇಕ ಪ್ರಮುಖರು ನನಗೆ ದೊಡ್ಡ ದೊಡ್ಡ ಸಭೆಗೆ, ಸಮಾರಂಭಗಳಿಗೆ ಕರೆಯೋರು. ನನ್ ಕುರುಬರ ಜಾತಿ ಬರೋದು ಹೋಗ್ಲಿ, ನೇರವಾಗಿ ಹೇಳಿ ಕಳಿಸ್ತಾ ಇದ್ದೇನೆ. ಅಲ್ಲಣ್ಣ ಕಾಂಗ್ರೆಸ್ನವ್ರು ಬರ್ತಾರೆ ಸಭೆಗೆ,
ಜನತಾದಳ ಬರ್ತಾರೆ, ನೀವು ಬಿಜೆಪಿಯನ್ನು ಬರಲಿಲ್ಲ ಅಂತ ನಾವು ಏನು ಉತ್ತರ ಕೊಡ್ಬೇಕು? ನಾನು ಬರಲ್ಲ. ಇದು ಚರ್ಚೆ ಆಗಿ 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 ಕೊನೆಗೆ ನಮ್ಮ ಕಾರ್ಯಕರ್ತರು ದೊಡ್ಡವರ ಹತ್ರ ಮಾತಾಡೋದು, ಯಾಕೆ ಮಾಡ್ತಾರೆ ಇವರು ಬರಲ್ಲ ಅಂತ. ನಾನು ಏನ್ ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡ್ತಲ್ಲ ಅದನ್ನ ನಾನು ಹೇಳುದು, ಹಿಂದುತ್ವ ಅಂತ ತಕ್ಷಣ ಯಾವುದೋ ಒಂದು ಜಾತಿ ಸೀಮಿತ ಅಲ್ಲಪ್ಪ. ಯಾರ್ಯಾರು ಯಾವ್ಯಾವ ಜಾತಿಯಲ್ಲಿದ್ದಾರೋ ಆ ಜಾತಿಯ ಅಭಿವೃದ್ಧಿ ಮಾಡಂತ ಕರ್ತವ್ಯ ಅವ್ರದಿದೆ. ಎಲ್ಲಾ ಜಾತಿ ಅಭಿವೃದ್ಧಿ ಆದಾಗ ಮಾತ್ರ ಹಿಂದುತ್ವದ ಅಭಿವೃದ್ಧಿ ಆಗುತ್ತೆ. ಇದಕ್ಕೆ ನೀವು ಹೋಗು ಅಂತ ಹೇಳಿದ್ರೆ ನಾನು ಹೋಗಕ್ಕೆ ಶುರು ಮಾಡಿದೆ. ನಾನು ಯಾಕೆ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಯಾವ ಜಾತಿಯಲ್ಲಿದ್ರೆ ನನಗೆ ಗೊತ್ತಿಲ್ಲ, ನಿಮ್ಗೊಂದು ಗೊತ್ತು. ಆ ಜಾತಿಯ ಸಭೆಗಳಲ್ಲಿ ಸಮಿತಿನಲ್ಲಿ ನಾವಿದೀವ, ಜಿಲ್ಲಾ ಸಮಿತಿಗಳಲ್ಲಿದೀವ, ರಾಜ್ಯ ಸಮಿತಿಯಲ್ಲಿದೀವ. ನಾವಿಲ್ದಿದ್ರು ಪರವಾಗಿಲ್ಲ, ಅವ್ರ ಜೊತೆ ಸಂಪರ್ಕದಲ್ಲಿ ಇದೀವ. ನಾವು ಅವ್ರ ಜೊತೆ ಸಂಪರ್ಕದಲ್ಲಿ ಇರಬೇಕು. ಈ ತರ ಬಂದಂತ ಸಂದರ್ಭದಲ್ಲಿ ಸವಿತಾ ಸಮಾಜದ ಪ್ರಮುಖರು ಮುನಿರಾಜು ಅಂತ ಪರಿಚಯ ಮಾಡ್ಕೊಂಡ್ರು. ಪರಿಚಯ ಮಾಡಿ ನಾನು ಯಾಕೆ ಉದಾಹರಣೆ ಮಾತ್ರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅವರ ರಾಜ್ಯ ಮಟ್ಟದ ಚುನಾವಣೆ, ಅಶೋಕ್ ಗಸ್ತಿಯವರು ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದ OBC ಮೋರ್ಚಾಗಿ, ನರೇಂದ್ರ ಬಾಬು ಆಗಿದ್ದ ಮುಂಚೆ ರಾಜ್ಯಸಭಾ ಸದಸ್ಯರು ಆಗಿ ನಿಮಗೆ ಗೊತ್ತಿದೆ. ಅವ್ರು ತೀರೋದ್ರು. ಅದಕ್ಕಿಂತ ಮುಂಚೆ ಅವ್ರು ಚುನಾವಣೆಯಲ್ಲಿ ಯಾರ್ಯಾರು ಚುನಾವಣೆಯಲ್ಲಿ ಗೆದ್ದಿದ್ರಲ್ಲ ಸವಿತಾ ಸಮಾಜದ, ಆ ಚುನಾವಣೆಗೆ ಅವರು ಶಪಥ ಸಮಾರಂಭ ಮಾಡಿದ್ರು. ಅವರಷ್ಟು ಜನಕ್ಕೂ ಕೂಡ ವಿಶೇಷವಾದ ಕಾರ್ಯಕ್ರಮ ಮಾಡಿ ಆ ಸಭೆಗೆ ನನಗೆ ಕರ್ಕೊಂಡೋಗಿ ನಾನು ಅಲ್ಲಿ ಹೇಳಿದೆ, ಶಪಥ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ, ನಿಮ್ಮ ಉದ್ದೇಶ ಏನು ಅಂತ ಕೇಳಿದೆ. ನಾನು ಉದ್ದೇಶ ಇಲ್ಲ, ನಾನು ಅದಕ್ಕೋಸ್ಕರ ಹೇಳಿದೆ, ನಿಮ್ಮಲ್ಲಿ ಬೇಕಾದಷ್ಟು ಜನ ಶ್ರೀಮಂತರು ಇರ್ತಾರೆ, ಹಣ ಮಾತ್ರ ಇರ್ಬೋದು ಅಂತ. ಅವ್ರ ಮಕ್ಕಳು ವಿದ್ಯಾವಂತರಾಗಿದ್ದಾರ, ಅಥವಾ ಆ ಸಮಾಜದಲ್ಲಿ ಕಡುಬಡವರು ಇರ್ತಾರೆ, ಅವ್ರಿಗೆ ಶಿಕ್ಷಣ ಕೊಡೋದು ಯಾರು? ದುಡ್ಡೇ ವಿಶೇಷ ಅಲ್ಲ. ದುಡ್ಡಿರಂತ ವ್ಯಕ್ತಿಯು ತನ್ನ ಮಕ್ಕಳಿಗೂ ಕೊಡ್ಬೇಕು, ಇನ್ನೂ ಹೆಚ್ಚಿನ ಹಣ ಇದ್ರೆ ಬೇರೆಯೂ ಶಿಕ್ಷಣ ಕೊಡೋದಕ್ಕೆ ಪ್ರಯತ್ನ ನಡೆಸಿದಾಗ ಮಾತ್ರ ಈ ಸಮಾಜ ಸಮಿತಿಗಳು ಒಳ್ಳೇದಾಗುತ್ತೆ. ಹಾಗಾದ್ರೆ ಒಟ್ಟಿಗೆ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಜಾತ್ರೆ ಒಟ್ಟಿಗೆ ಸೇರಲ್ಲ. ಅದಕ್ಕೋಸ್ಕರ ಪ್ರತಿ ಸಮಾಜದಲ್ಲೂ ಕೂಡ ಒಬ್ಬ ಸ್ವಾಮಿಗಳು ಮಾಡ್ಕೊತಾರೆ. ಸ್ವಾಮಿಗಳಿರಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರ್ತಾರೆ ಸ್ವಾಮಿಗಳ ನೇತೃತ್ವದಲ್ಲಿ. ಇಲ್ಲ ಸ್ವಾಮಿಗಳಿದ್ರೆ ಸಂತೋಷ, ಇದ್ರೆ ಇಲ್ಲ. ಆಗ ನಾವು ಮಾಡ್ಕೋತೀವಿ ಸ್ವಾಮಿಗಳು ಅಂತ ತಂದ್ಕೊಂಡು ಆ ಸವಿತಾ ಸಮಾಜದವರು ಹೇಳಿದ್ರು. ಸ್ವಾಮಿ ಮಾಡ್ಕೊಂಡು ರಸ್ತೆ ಬಿಡಕ್ ಬರುತ್ತಾ? ಒಂದ್ ಮಠ ಕಟ್ಟಬೇಕು. ಮಠ ಕಟ್ಟಬೇಕು ಅಂತಂದ್ರೆ ಆ ಸಮಾಜಕ್ಕೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಸಮಾಜಗಳಿಗೂ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾವ ಮಟ್ಟದಲ್ಲಿ ಇದೆಯೋ ಅಲ್ಲಿಂದ ಮುಂದೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅಲ್ಲಿ ಯಾರೋ ಹೇಳಿದ್ರು ನಮ್ಗೆ ಸ್ವಾಮೀಜಿನೂ ಇಲ್ಲ, ನಮ್ಗೆ ಮಠನೂ ಇಲ್ಲ ಅಂದಾಗ ಅಲ್ಲಿ ಯಾರೋ ಸ್ಫೂರ್ತಿಯಿಂದ ನಾನು ಒಂದ್ 2 ಎಕರೆ ಭೂಮಿ ಕೊಡ್ತೀನಿ ಎಂದು. ಬೆಂಗಳೂರು ಸುತ್ತಮುತ್ತಲು ಭೂಮಿ ಅಂದ ತಕ್ಷಣ ಭೂಮಿಗೂ ರಮೇಶ್ ಬಹಳ ನಿಂತಿದೆ. ಯಾರು ನೋಟಿ ಮಾಡ್ತಾರೋ ಅವ್ರು ಹಿಡಿಯದೇ ರಮೇಶ್ ಅಂತ. 2 ಎಕರೆ ಭೂಮಿ ನಾನು ಕೊಡ್ತೀನಿ ಅಂತಂದ್ರು ಪ್ರಮುಖರು. ಆಯ್ತಪ್ಪ ಭೂಮಿ ಕೊಡ್ತೀರಿ, ಭೂಮಿಗೆ ಇರ್ಬೇಕಾ ಸ್ವಾಮೀಜಿ ಅಂತಿದ್ದಂಗೆ ಚರ್ಚೆ ಮಾಡ್ತಿದ್ದಂಗೆ ಅಲ್ಲೊಂದು ಮಠ ಕಟ್ಟಲಿ, ನಾನೊಂದು 1 ಕೋಟಿ ಕೊಡ್ತಿದ್ರು ಪ್ರಮುಖರು. ಹೀಗೆ ಮುಂದುವರಿತಾ ಕೊನೆಗೆ ಅಲ್ಲಿ ಯಾರೋ ಹೇಳಿದ್ರು ನಾವೊಂದು ಸ್ಕೂಲ್ ಕಟ್ಟಡ, ಮಠ ಕಟ್ಟೋದು, ಸ್ಕೂಲ್ ಕಟ್ಟೋದು, ನಮ್ಗೊಂದು ದೊಡ್ಡ ದೇವಸ್ಥಾನ ಇಲ್ಲ, ಬೆಂಗಳೂರಿನ ಇಡೀ ರಾಜ್ಯದಿಂದ ಯಾರೋ ಬಂದ್ರೆ ಇಲ್ಲಿ ಉಳ್ಕೊಳಕ್ ಜಾಗ ಇಲ್ಲ. ಚರ್ಚೆಗಳಾಯ್ತು. OBC ಮೋರ್ಚಾ ಕಾರ್ಯಕರ್ತರು ಈ 3 ಅಂಶಗಳ ಬಗ್ಗೆ ದಯವಿಟ್ಟು ಗಮನ ಕೊಡಬೇಕು. ಅಶೋಕ ಇರೋದು ಅಲ್ಲಿಗೆ ನಿಂತೋಗಿರ್ಬೇಕು, ನನಗೆ ಗೊತ್ತಿಲ್ಲ. 3 ಅಂಶ ಏನು? ನಮ್ಮ ಸಮಾಜದಲ್ಲಿರುವಂತ ನಾಯಕರ ಸಂಪರ್ಕ ನಾವು ಇಟ್ಕೊಂಡು ರಾಜ್ಯ ಸರ್ಕಾರದ ಸೌಲಭ್ಯಗಳು ಏನೇನು ಬಳಸ್ಕೋಬಹುದು. ನಮ್ಮ ರಾಜ್ಯ ಸಮಿತಿ ಇದೆ ಅಂತ ಅನ್ಕೊಳ್ಳಿ, ರಾಜ್ಯದ ಅಧ್ಯಕ್ಷರು ಸಮಿತಿಯವರು ಯಾರೋ ಮಂತ್ರಿಗಳನ್ನು ಭೇಟಿ ಮಾಡಕ್ ಸಾಧ್ಯನಾ? ಇವತ್ತು ಬೆಳಿಗ್ಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು, ನಾನು ನರೇಂದ್ರ ಬಾಬು ಅವರು, ನಮ್ಮ ಸುರೇಶ್ ಬಾಬು ಅವರು ಕಾರಲ್ಲಿ ಬರ್ತಾ ಇರೋ ಫೋನ್ ಮಾಡಿ ಏನೋ ಒಂದು ಕೆಲ್ಸಕ್ಕೆ, ಆಯ್ತು ಸ್ವಾಮೀಜಿ ನಾ ಮಾಡ್ಕೊಡ್ತೀನಿ ಅಂತ. ಒಬ್ರು ಯಾರೋ ಕಳಿಸ್ತೀನಿ, ಏನ್ ಮಾಡಿ ನನ್ನ ನಂಬರ್ ಕೊಡಿ. ನಿಮಗೆ ಫೋನ್ ಮಾಡಕ್ ಅವರು ಧೈರ್ಯ ಮಾಡಲ್ಲ. ಅವರು ಮಂತ್ರಿಗಳಿಗೂ ಫೋನ್, ಮಂತ್ರಿ ಆಕಾಶಕ್ಕೆ ಕೂಸುದು ಏನೋ ತಂದ್ಕೊಂಡ್ಬಿಟ್ಟಿರ್ತಾರ. ನಾನು ಹೇಳ್ತೀನಿ ನಿಮಗೆ, ನಿಮ್ಮ ಸಮಾಜದ ಪ್ರಮುಖರು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರೋಂಥವ್ರಿಗೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಮುಖ್ಯಮಂತ್ರಿನ ಮಂತ್ರಿನ ಹೋಗಿ ಏನ್ ಭೇಟಿ ಮಾಡೋದು? ನೀವು ಕೊಂಡೇ ಆಗ್ಬೇಕು. ಬರೀ ನಮ್ಮ ಸರ್ಕಾರದ ಮಂತ್ರಿ ಅಂತ ನಾನು ಕೇಳ್ಕೊಡೋದು. ನಮ್ಮ ಸಮಾಜಕ್ಕೆ ಜಾಗ ಬೇಕಾ?
ನಮ್ಮ ಸಮಾಜಕ್ಕೆ ಹಾಸ್ಟೆಲ್ ಬೇಕಾ, ನಮ್ಮ ಸಮಾಜಕ್ಕೆ ಏನಾದ್ರು ದುಡ್ಡು ಬೇಕಾ, ನಾವು ಪ್ರಯತ್ನ ಮಾಡಿ ಕೊಡ್ತಾರೋ ಬಿಡ್ತಾರೋ. ಆಮೇಲೆ OBC ಮೋರ್ಚಾ ಅಂದ್ರೆ ಮೀಟಿಂಗ್ ಬಂದು ಕೂತು ಎದ್ದು ಹೋಗೋದಲ್ಲ, ಇದು ಒಂದು ಒಳ್ಳೆ ಕೆಲಸವೇ. ನೀವು ಬರ್ಲಿಲ್ಲ ಅಂತ ಯಾರ ಹತ್ರ ಮಾತಾಡೋದು? ಎಲ್ಲಾ ಸೇರಿ ಪ್ರಯತ್ನ ಮಾಡಿ ಕರ್ಕೊಂಡ್ಬಂದಿದ್ರಿ, ಯಶಸ್ವಿ ಮಾಡಿದ್ರಿ. ಅದಕ್ಕೆ ನಾನು ಹೇಳಿದೆ, ಇದರಿಂದ OBC ಮೋರ್ಚಾ ಕೆಲಸ ಅಂದ್ರೆ ಎಲ್ಲ ಜಾತಿಯ ಅಭಿವೃದ್ಧಿ. ಸಿದ್ದರಾಮಯ್ಯ ಭಾಷಣ ಅಭಿವೃದ್ಧಿ ಅಲ್ಲ, ಅಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ಉದ್ಧಾರ ನಾವು ಮಾಡಿದೀವಿ, ಅದಲ್ಲ. ನಿಜಕ್ಕೂ ನಾವು OBC ಮೋರ್ಚಾ ಕಾರ್ಯಕರ್ತರು ನಮ್ಮ ಜಾತಿ ನಾವು ಪ್ರಯತ್ನ ಮಾಡಿದೀವ. ಪ್ರಯತ್ನ ಅಂದ್ರೆ ಏನು? ಯಾರು ಅವಿದ್ಯಾವಂತರಿದಾರೋ ಅವ್ರಿಗೆ ವಿದ್ಯೆ ಕೊಡೋ ದಿಕ್ಕಿನಲ್ಲಿ ನಮ್ಮ ಜಾತಿಯ ಎಲ್ಲ ಹಿರಿಯರನ್ನ ಬಳಸ್ಕೊಂಡು ಏನೋ ಪ್ರಯತ್ನ ಮಾಡ್ಬೋದಾ? ನಮ್ಮೂರಲ್ಲೇ ನಾವು 15 ಜನ 20 ಜನ ಯುವಕರು ಒಟ್ಟಿಗೆ ಸೇರಿ, ಒಂದೇ ಸಮಾಜದವರು ಒಟ್ಟಿಗೆ ಸೇರ್ಕೊಂಡು ಒಂದು 5,000 10,000 ದುಡ್ಡು ಹಾಕೊಂಡ್ರೆ 20 ಜನ ದುಡ್ಡು ಹಾಕೊಂಡು ದುಡ್ಡು ಆಗುತ್ತೆ. ಒಂದು ಸೈಟ್ ಆಗ್ತಿದ್ದಂಗೆ ಎಲ್ಲ ಸಮಾಜ ಪ್ರಮುಖರ ಹತ್ರ ಹೋಗಿ ಜಾತಿ ಎಷ್ಟು ಒಳ್ಳೇದು ಇನ್ನೊಂದಿಲ್ಲ, ಜಾತಿ ಎಷ್ಟು ವಿಷಾನೂ ಇನ್ನೊಂದಿಲ್ಲ. ಚುನಾವಣೆ ಜಾತಿ ಬಳಸ್ಕೊಂಡು ಬಿಡ್ತಾರೆ. ನೋಡಿ, ನಮ್ಮ ಜಾತಿ ನಿಂತಾರೆ, ನಮ್ಮ ಜಾತಿ ನಿಂತಾರೆ, ನಮ್ಮ ಜಾತಿ ನಿಂತಾರೆ. ನಿಮ್ ಜಾತಿ ನಿಂತು, ನಿಮ್ ಜಾತಿ ಗೆದ್ದು, ಏನ್ ನಿಮ್ ಜಾತಿ ಮಾಡಿ ಏನು ಮಾಡಿರಲ್ಲ. ನಮ್ ಜಾತಿ ಬಳಸ್ಕೋತಾರೆ ಅಷ್ಟೇ ಓಟಿಗೆ. ಸ್ವತಂತ್ರ ಬಂದು ಇವತ್ತಿನ ತನಕನೂ ಕೂಡ 55% ನಾವು ಇದೀವಿ ಅಂತ ಹೇಳ್ಕೊತಿದ್ದೀವಿ. ನಾನು ಯಾರೋ ಹಿರಿಯತ್ರ ಮಾತಾಡಿದಂತ ಸಂದವ್ರು ಹೇಳಿದ್ರು, ಹೇಗಾದ್ರೂ ಮಾಡಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ OBC ಟಿಕೆಟ್ ತಗೊಳ್ಳೋದಂತೆ ಅಲ್ಲ, MLA ಮಾಡೋ ಪ್ರಯತ್ನ ನಡೆಸಿ. ಅವ್ರು ಹೇಳಿದ್ರು, ಈಗ ಎಷ್ಟು ಮಟ್ಟಿ ಆಗತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ, ಯಾಕೆ MLA ಆಗ್ಬೇಕು? ಆ MLA ಆದನು ಹಿಂದೂ ಸಮಾಜಕ್ಕೂ ಒಳ್ಳೇದು ಮಾಡ್ತಾನೆ, ಎಲ್ಲ ಬಡವರಿಗೂ ಮಾಡ್ತಾನೆ, ಜೊತೆಗೆ ಅವ್ರ ಸಮಾಜಕ್ಕೂ ಏನೋ ಮಾಡ್ತಾನೆ. ಮಕ್ಕಳು ವಿದ್ಯಾವಂತರಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ತಗೊಂಡು? ನಾನು ಇಲ್ಲಿ ಬಂದು ನಿಂತಿದ್ದೀನಿ. ನಮ್ಮ ತಾಯಿ ಒಂದು ಅಡಕೆ ಮಂಡಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ದಿನಕ್ಕೆ 3 ರೂಪಾಯಿ ಕೂಲಿ. SLC ತನಕ ಓದಿಸ್ರು ನಮ್ಮಮ್ಮ. SLC ಪಾಸ್ ಆದ ತಕ್ಷಣ ನಮ್ಮ ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಮ್ಮಮ್ಮನ ತೋರಿದೆ, ಅಮ್ಮ ನೀನು ಕೂಲಿ ಕೆಲಸ ಮಾಡೋದು ನಿಲ್ಲಿಸ್ಬಿಡು, ನಾನು SLC ಪಾಸ್ ಆಗಿದ್ದೀನಿ, ಯಾರ ಹತ್ರ ಒಬ್ರು ಕುಮಾರ್ ಕೆಲಸ ಸೇರ್ಕೊತೀನಿ, ನಾವು ಅಲ್ಲಿ ದುಡಿತೀನಿ, ಆ ದುಡಿಮೆಯಿಂದ ನೀನ್ ಸಾಕ್ತೀನಿ ಹಿಂದೆ. ನಾವು ನಮ್ಮಮ್ಮ ಕಪಾಳ ಕೊಡೋದು, ಇನ್ನೂ ನನ್ನ ಜೀವನದಲ್ಲಿ ಮರೆಯಕ್ಕಾಗಲ್ಲ. ನೀ ದುಡಿಯೋದ್ ಬೇಡ, ನೀನ್ ನನಗೆ ಸಾಕೋದ್ ಬೇಡ, ನಾನು ಸಾಯೋ ತನಕನೂ ನೀನು ಓದಿಸ್ತೇನೆ, ನೀನು ಓದಿ ಚೆನ್ನಾಗಿ ಹೋಗಿ ವಿದ್ಯಾವಂತನಾಗ್ಬೇಕು ಹಠ ಹಿಡಿದು ಹೊಡೆದಿದ್ದಕ್ಕೆ ಇವತ್ತು ನಾನು ಮೈಕ್ ಇಟ್ಕೊಂಡು ಬಂದು ಇವತ್ತು ಮಾತಾಡಕ್ಕೆ ನನ್ನ ತಾಯಿ ಕಾರಣ. ಒಬ್ಬ ಹೆಣ್ಣುಮಗಳು ತೀರ್ಮಾನ ಮಾಡಿ ತನ್ನ ಮಗನ್ನು ವಿದ್ಯಾವಂತ ಮಾಡಬೇಕು ಅಂತ ನಾವೆಲ್ಲ ನೀಡುತ್ತಾನೆ. ನಾವ್ ಎಷ್ಟು ಜನ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೀವಿ? ಇದಕ್ಕಲ್ಲಿ ಕಲ್ಪನೆ ಮಾಡಿದೀವ? ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಉದ್ಧಾರ ಮಾಡದೆ ಈ ರಾಷ್ಟ್ರಗಳ ಸ್ನೇಹಿತರು. ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ, ಏನ್ ಸಾಧ್ಯವೋ ಎಷ್ಟು ಜನ ಮಕ್ಕಳಿಗೆ, ಆಯ್ತಾ, ನಮ್ ಶಕ್ತಿ ಇದೆ, ಒಂದು 15 ಜನ 20 ಜನ ಯುವಕರನ್ನ ಸೇರಿಸ್ಕೊಂಡು ನಮ್ಮೂರಲ್ಲೋ ಒಂದು ಜಾಗ ಈಗ ಮಾಡಿಕೊಂಡು ಒಂದು ಶಾಲೆ ಆರಂಭ ಮಾಡೋಕ್ಕೆ ಕಷ್ಟ ಇದೆ. ಆ ಬಡವರಿಗೆ ಫ್ರೀ ಎಜುಕೇಶನ್, ಬಡವರು ಅವ್ರ ಹತ್ರ ಫೀಸ್ ಕಲೆಕ್ಟ್ ಮಾಡ್ಬೋದು, ಡೊನೇಷನ್ ಕಲೆಕ್ಟ್ ಮಾಡೋದಕ್ಕೆ ಕಷ್ಟ ಇದೆ. ಬೇಡಪ್ಪ, ಒಂದು 20 ಜನ ಸೇರ್ಕೊಂಡು ನಾವೇ ಒಂದು ಇಷ್ಟು ದುಡ್ಡು ಹಾಕೊಂಡು ಆ ಬಡವ್ರ ಮನೆಗೆ ಹೋಗಿ ನೀನ್ ಮನೆ ಓದ್ಸಮ್ಮ. ಮಗು ಬಂದು ಹೆಣ್ಮಗಳು ನನಗೆ ಹೇಳಿ ನೆನಪಿದೆ, ಒಂದ್ ಮನೆ ಇದ್ದಾನೆ 98% ತಗೊಂಡು ಹೇಳಿ 98% ಸರ್ ತಗೊಂಡು ನಾನು ಇಂಜಿನಿಯರಿಂಗ್ ಹೋಗ್ಬೇಕು, ಏನ್ ಮಾಡ್ಲಿ? 4 ವರ್ಷ ಕೆಳಗೆ ನಡೆದಿದ್ದೀವಿ, ಒಂದ್ ಮನೆ ನಡೆದಿದ್ದೀವಿ ಅಂತ ಹೇಳಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಮ್ಮ ಅಂತೆ. ನಾನು ಇಂಜಿನಿಯರ್ ಹೋಗ್ಬೇಕು ಅಂತಂದ್ರೆ, ಇಂಜಿನಿಯರ್ ಹೋಗ್ಬೇಕು ಅವಳಿಗೆ ಫೀಸು ಡೊನೇಷನ್ ಬಹಳ ಜಾಸ್ತಿ. ಯಾರೋ ಒಂದು ಜನಕ್ಕೆಲ್ಲ ಸೇರಿಸಿ ಅವ್ರಪ್ಪ ಆಟೋ ಡ್ರೈವರ್ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸಿ. 4 ವರ್ಷದ ಕೆಳಗೆ ಬರ್ತಾನೆ ಅವ್ರಪ್ಪ. 4 ದಿನದ ಕೆಳಗೆ ಬಂದು ಅವ್ರು ಹೇಳ್ತಾರೆ, ನನ್ನ ಮಗಳು ಇಂಜಿನಿಯರ್ ಮಾಡಿಕೊಂಡು ಇನ್ಫೋಸಿಸ್ ಕೆಲಸ ಸಿಕ್ಕಿದೆ, ಮೊದಲನೇ ತಿಂಗಳದು ಅದೇನು ಫೀಸ್ ಇದು ಸಂಬಳ ಬಂದಿದೆಯಲ್ಲ ಅದನ್ನು ಸ್ವೀಟ್ ತಗೊಂಡು ಮೊದಲನೇ ಬಾರಿ ನಿಮ್ಮ ಮನೆಗೆ ಬರ್ತಿದ್ವಿ, ನೀವು ದುಡ್ಡು ಕೊಡದಿಲ್ಲ ಅಂತ ಇಂಜಿನಿಯರ್ ಆಗ್ತಿರ್ಲಿಲ್ಲ. ಬಹಳ ದೊಡ್ಡ ಕೆಲಸ ಅಲ್ಲ ನಮ್ಗೆ ಇಷ್ಟು ಜನ ಕೂತಿರೋರಿಗೆ. ನಾನು ಶಾಲೆನೇ ನಡೆಸಿ ಎಷ್ಟಾಗ್ತದೆ ದುಡ್ಡು ಹಾಕಿ ಅಲ್ಲ, ಏನ್ ಬೇಕೋ ಪ್ರಯತ್ನ ನಡೆಸ್ತಾ ಇರ್ಬೋದು. ಶಟ್ಲ್ ಆಟ ಆಡ್ತಿದ್ವಿ ನಾವು ಇಟ್ಕೊಂಡು ಒಟ್ಟಿಗೆ. ನಮ್ ಜೊತೆ ಒಬ್ಬ ಲಾರಿ ಡ್ರೈವರ್, ಅವನು ಆಟ ಆಡಕ್ಕೆ ಬರೋನು, ಅವನು ಆಕ್ಸಿಡೆಂಟ್ ಸತ್ತೋಗ್ಬಿಟ್ಟ. ಆ ಶಟ್ಲ್ ಟೀಮ್ ಏನು ಅನ್ನಿಸ್ತು, ಒಂದು 15 ಜನ ಸರ್ ಅವ್ರು ಸತ್ತಿದ್ದಾರೆ. ಈಗ ಆ ಫ್ಯಾಮಿಲಿಗೆ ಏನು ಯಾರು ಇಲ್ಲ, ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು, ಏನಾದ್ರು ಮಾಡ್ಬೇಕಲ್ಲ. ಏನ್ ಮಾಡ್ಬೇಕು ಅಂತ ಸಣ್ಣ ಟ್ರಸ್ಟ್ ಮಾಡಿ 30 ರೂಪಾಯಿಗೆ ಉಳಿಯೋರು ಟ್ರಸ್ಟ್ ಮಾಡಿ
ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ 5,000 10,000 ಹಾಕಿ ಆ ದುಡ್ಡು ಇಟ್ಕೊಂಡು ಆ ಮಕ್ಕಳು ಓದಿಸ್ತಾರೆ. ಅವ್ರ ಮಕ್ಕಳು ಮೊನ್ನೆ ಇಂಜಿನಿಯರ್ ಪಾಸ್ ಮಾಡಿಕೊಂಡು ಮದುವೆ ಆದ, ಸಂತೋಷವಾಗಿದ್ದಾರೆ. ನಾನು ಏನ್ ಹೇಳ್ಕೊಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶಿಕ್ಷಣಕ್ಕೆ ಒತ್ತು. ಇದು ಮೊದಲನೇ. ಆರ್ಥಿಕ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕ್ ಒಳಗೆ ಸೇರ್ಸಲ್ಲ ಅವ್ರನ್ನ. ಸಾಧ್ಯವಾದ ನಮ್ಮ ಸಮಾಜದ ಒಂದು ಸೊಸೈಟಿ ಇದೆಯಾ, ಆ ಸೊಸೈಟಿನಲ್ಲಿ ಒಂದಿಷ್ಟು ಲೋನ್ ತಗೊಂಡು ಅವ್ರಿಗೆ ಕೊಟ್ಟರೆ ಸಂತೋಷವಾಗಿ ಅವರು ಸಣ್ಣ ಸಣ್ಣ ವ್ಯಾಪಾರ ಮಾಡ್ಬೋದಾ? ಈ ದಿಕ್ಕಲ್ಲಿ ಯೋಚನೆ. ಸಾಮಾಜಿಕವಾಗಿ ಹೇಳಿದೆ ನಾವು ಒಂದು ಹಾಸ್ಟೆಲ್ ಮಾಡ್ತಿರೋ, ಸ್ವಾಮೀಜಿಗಳು ಮಾಡ್ತಿರೋ, ಸ್ಕೂಲ್ ಕಟ್ತಿರೋ, ಹಾಸ್ಟೆಲ್ ಕಟ್ತಿರೋ. ನೋಡಿ ಮಾದಾರ ಚೆನ್ನಯ್ಯ ಅಲ್ಲಿ ಪಕ್ಕದಲ್ಲೇ ಮಡಿವಾಳರ ಒಂದು ಆಶ್ರಮ, ಸ್ವಲ್ಪ ಮುಂದೋದ್ರೆ ವಾಲ್ಮೀಕಿ ಸಮಾಜದ ಆಶ್ರಮ, 3 ಒಟ್ಟೊಟ್ಟಿಗೆ ಇದೆ ಚಿತ್ರದುರ್ಗ ಅಂತ. ವಾಲ್ಮೀಕಿ ಮಠಕ್ಕೆ ಬಂದಿರೋ, ಮಠಕ್ಕೆ ಹೋಗ್ತಿದ್ದಂಗೆ ಅವ್ರು ಕೂತ್ಕೊಂಡು ಸ್ವಾಮೀಜಿಯವರು ಕೂತ್ಕೊಂಡು ಹೇಳ್ತಾರೆ, ಇಷ್ಟು ದೊಡ್ಡ ಮಠ ಬಿಲ್ಡಿಂಗ್ ಆಗೋದಕ್ಕೆ ಕಾರಣ ನೀವು ಬಿಜೆಪಿ ಎಂಬ ಕಾರಣ ಅಂತ. ಯಾಕೆ ಅಂದ್ರೆ ನಾರಾಯಣ ಸ್ವಾಮಿ ಸಮಾಜ ಕಲ್ಯಾಣ ಮಂತ್ರಿ. ಆ ಸಂದರ್ಭದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಫೋನ್ ಮಾಡಿದ್ರು. ನಾನು ನರೇಂದ್ರ ಬಂದು ಬಹಳ ಸರಿ ಹೇಳಿದ್ವಿ, ಎಲ್ಲಿದ್ದೀರಪ್ಪ ಅಂದ್ರೆ ನಾನು ನಾರಾಯಣ ಸ್ವಾಮಿ ದೆಹಲಿಯಿಂದ ಆಗ್ತಾನೆ ಏರ್ಪೋರ್ಟ್ ಬಂದು ಇಳಿದಿದ್ವಿ. ಏರ್ಪೋರ್ಟ್ ಅಲ್ಲಿ ವೇಗದಿಂದ ಹತ್ರ ಇದೆ ಬನ್ನಿ ನಾವು ಅಂತ ಅಂದ್ರು. ಅವ್ರನ್ನ 3 ಜನ ಇರ್ಬೇಕು ಅಂತ ಹೋದ್ರೆ ಒಂದು 39 ಜನ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳು ಒಟ್ಟಿಗೆ ಕೂತಿದ್ರು. ನಾವು ಹಿಂದೂ ಸಮಾಜದಲ್ಲಿ ಒಟ್ಟಿಗೆ ಕೂರಲ್ಲ ಸ್ವಾಮೀಜಿಗಳು. ನಮ್ಮ ಹಿಂದೂ ಸಮಾಜದಲ್ಲಿ ಜಾತಿ ಬಡದಾಡೋದಷ್ಟು ಯಾರು ಬಡದಾಡೋದು, ಆದ್ರೆ ಅವ್ರಿಗೇನು ನಾವು ಗೌರವ ಕೊಡ್ತೀವಿ. ಆದ್ರೆ ಅಷ್ಟು ಜನ ಒಟ್ಟಿಗೆ ಕೂತ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು, ಏನ್ ಸ್ವಾಮೀಜಿ ಕರೆದಿದ್ದು ಅಂತ ನೋಡಪ್ಪ, ನಮ್ಗೆ ಏನಿಲ್ಲ ಅಲ್ಲ ಗುರುಸಲಾಗಿದ್ದೀವಿ, ನಿಮ್ ಸರ್ಕಾರದಿಂದ ಏನಾದ್ರು ಕೊಡಿಸ್ಬೇಕು. ಸ್ವಾತಂತ್ರ್ಯ ಬಂದಾಗಿಂದಲೇ ಕಾಂಗ್ರೆಸ್ಗೆ ಓಟ್ ಕೊಡ್ತಾನೆ ಇದೀವಿ ನಾವು, ದಲಿತರು ಹಿಂದುಳಿದವರೆಲ್ಲರೂ ಕೂಡ. ಆದ್ರೆ ನಮ್ಮ ಮಠಗಳು ಉದ್ಧಾರ ಆಗಿಲ್ಲ. ಏನೇನ್ ಬೇಕು ಕೊಡಿ ಅಂತ ನೋಡೋಣ ಅಂತ ಬಡ್ದಂತೆಲ್ಲ ಕೇಳಿದ್ರೆ 1 ಕೋಟಿ 2 ಕೋಟಿ 5 ಕೋಟಿ ತನಕ ಬರ್ಕೊಟ್ರು. ಜಾಸ್ತಿ ಕೇಳೋಕ್ಕೂ ಧೈರ್ಯ ಇಲ್ಲ. ಹಾಸ್ಟೆಲ್ ಮಾಡ್ತೀವಿ, ದೇವಸ್ಥಾನ ಕಟ್ಕೋತೀವಿ, ಮತ್ತೆ ಸ್ಕೂಲ್ ಮಾಡ್ತೀವಿ, ಈ ರೀತಿ ಎಲ್ಲ ಮಠ ಮಾಡ್ತೀವಿ ಅಂತ 39 ಮಠಕ್ಕೆ 99 ಕೋಟಿ ರೂಪಾಯಿ ಸದಾನಂದ ಗೌಡರು ಮುಖ್ಯಮಂತ್ರಿ ನೀವು 5 ಕೋಟಿ ಕೊಟ್ಟಿದ್ದು ನಾವು ಈ ಬಿಲ್ಡಿಂಗ್ ಕಟ್ಟಿದೀವಿ. ಇಲ್ಲ ಅಂತಂದ್ರೆ ನಮ್ಗೆ ಯಾರು ಕರಿತಾನೂ ಇರಲಿಲ್ಲ, ಗೌರವನೂ ಕೊಡ್ತಿದ್ದಿಲ್ಲ. ನಿಮ್ ಸರ್ಕಾರ ಬಂದ್ಮೇಲೆ ಈ ರೀತಿ ಆಯ್ತು. ಇವತ್ತು ಸಂಜೆ 5 ಗಂಟೆಗೆ ಸುಮಾರು ಒಂದಿಷ್ಟು ಜನ ಸ್ವಾಮೀಜಿಗಳು ನಮ್ಮ ಮನೆ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಯಾಕೆ ಗೊತ್ತಿಲ್ಲ, ನೋಡೋಣ ಒಂದ್ಮೇಲೆ ಮಾಡೋಣ. ಸಾಮಾಜಿಕವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಸಮಾಜಕ್ಕೂ ಕೂಡ ಏನಾದ್ರು ಒಂದಿಷ್ಟು ಕೊಡ್ಸಕ್ ಸಾಧ್ಯವ? ನಾನು ಅದಕ್ಕೆ ಹೇಳ್ತಾ ಇರೋದು, ಈ ದಿಕ್ಕಲ್ಲಿ ನಮ್ಮ ಪಕ್ಷ ನಿಷ್ಠೆ, ನಮ್ಮ ಸಿದ್ಧಾಂತ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಏನಪ್ಪ ಇವ್ ಜಾತಿವಾದಿ ಆಗ್ಬಿಟ್ಟ ಅಂತ ಅನ್ಕೋದು ಯಾರಾದ್ರು ಅನ್ಕೊಳ್ಳಿ. ಆ ಜಾತಿಯಲ್ಲಿ ಬರಂತ ಬೇರೆ ಬೇರೆ ಪಕ್ಷದ ನಾಯಕರಿಗೆ ಅಥವಾ ಯಾವುದೋ ಪಕ್ಷದಲ್ಲಿರುವಂತ ಸಮಾಜದ ಪ್ರಮುಖರಿಗೆ ಅನ್ನಿಸ್ಬೇಕು, ಇವನು ನಮ್ಮ ಸಮಾಜಕ್ಕೆ ನಮ್ಮ ಜಾತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಇವ್ರು ನಂಬೋದು, ಇವನ್ ಕರ್ಕೊಂಡೋದ್ರೆ ಸರ್ಕಾರದಲ್ಲಿ ಕೆಲಸ ಆಗ್ಬೋದು, ಇವರಿಗೆ ಕರ್ಕೊಂಡೋದ್ರೆ ನಮ್ಮ ಸಮಾಜದಲ್ಲೆಲ್ಲ ಎಲ್ಲ ದುಡ್ಡು ಹೊಡೆದು ತಿನ್ಬಿಡ್ತಾರೆ ಅಂತ ಭಾವನೆ ಬಂದಿರುತ್ತೆ. ಬಿಜೆಪಿ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ದುಡ್ಡು ಹೊಡೆದು ತಿನ್ನಲ್ಲ. ಈ ಒಂದು ನಂಬಿಕೆ ಇರೋಂಥ ಸಂದರ್ಭದಲ್ಲಿ ಸಮಾಜಕ್ಕೂ ಏನೇನು ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಹೋದಾಗ ಮಾತ್ರ ನಿಜಕ್ಕೂ OBC ಮೋರ್ಚಾ ಆಗಿದ್ದು ಸಾಧಕ ಆಗುತ್ತೆ. ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಈ ದಿಕ್ಕಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ನಾನು ಒಂದು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ, ಈ OBC ಮೋರ್ಚಾದ ಮುಖಾಂತರ ನಮ್ಮ ಶಕ್ತಿಗೆ ತಕ್ಕಂತೆ ಯಾರ್ಯಾರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಜಾತಿ ಇದೆ, ಎಷ್ಟು ಜನ ಮಂಡಲಾಧ್ಯಕ್ಷರಿದ್ದೀರಿ ಕೈ ಎತ್ತಿ ಹೇಳ್ಬಿಡಿ. ನಾವು ಈ ದಿಕ್ಕಲ್ಲಿ ಯೋಚನೆ ಮಾಡಕ್ ಹೋಗಿಲ್ಲ. ನಮ್ಮ ಮಂಡಲದಲ್ಲಿ ಯಾವ ಜಾತಿಗಳಿದಾವೆ ನೋಡಕ್ ಹೋಗಿಲ್ಲ. ನೋಡಿ ಇವತ್ತಿನ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಜಾತಿ ಇದೆ, OBC ಯಾವ ಜಾತಿ ಇದೆ ಅದನ್ನು ಮುಂಚೆ ಪಟ್ಟಿ ಮಾಡಿ ಆ ಜಾತಿಯಲ್ಲಿ ನಮ್ಮ ಪಕ್ಷದ ನಾಯಕ ಯಾರಿದ್ದಾನೆ ಅವ್ನು ಗುರುತಿಸಿ. ಅವನೇನ್ ಮಾಡಬೇಕು, ಈ ಸದ್ಯಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಿಂದ 8 ಜನ OBC ಪ್ರಮುಖರನ್ನ ನೀವು ಪಟ್ಟಿ ಮಾಡಿ ನಾಳೆ 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸಭೆ. ಹೌದು, ಮುಂದಿನ ತಿಂಗಳು 21ನೇ ತಾರೀಕು, ನಾಳೆ 21 ಅಂದ್ರೆ ಮುಂದಿನ ತಿಂಗಳೇ 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಇಡೀ ಕರ್ನಾಟಕ ರಾಜ್ಯದ
224 ವಿಧಾನಸಭಾ ಕ್ಷೇತ್ರ 8 ಹತ್ತತ್ರ 1800 ಜನ. ಅವರಷ್ಟು ಜನ ಜೊತೆಗೆ ಇಲ್ಲಿ ಬಂದಿದ್ದೀರಲ್ಲ, ನೀವು ಅಷ್ಟು ಜನ ಅಲ್ಲಿರ್ತೀರಿ, ನೀವು ಎಕ್ಸ್ಟ್ರಾ, ಅವರು ನಿಮ್ದೇ ಸಭೆ. ಯಾರ್ಯಾರು ಬರ್ತಾರೆ ಅವರೆಲ್ಲರೂ ನಿಮ್ ಸಹಕಾರಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು 4 ಜನ ರಾಜ್ಯ ಮಟ್ಟಕ್ಕೆ ಜವಾಬ್ದಾರಿ ನಾವು ಕೊಡ್ಬೋದು, ಪ್ರಭಾರಿಗಳಾಗಿ ಜಿಲ್ಲೆಗೆ ಜವಾಬ್ದಾರಿಗಳು ಕೊಡ್ಬೋದು, ವಿಧಾನಸಭಾ ಕ್ಷೇತ್ರಕ್ಕೆ ಜವಾಬ್ದಾರಿ ಕೊಡ್ಬೋದು. 8 ಜನ ನೀವು ಕೂತ್ಕೊಂಡು ಚರ್ಚೆ ಮಾಡಬೇಕು. ಎಲ್ಲಾ ಸಮಾಜದವರು ಇರಬೇಕು. 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮನೆ ಸಂತೋಷ್ ಜಿ ಅವರು ಬಂದು ಅದನ್ನ ಉದ್ಘಾಟನೆ ಮಾಡ್ತಾರೆ. ಕಷ್ಟನಾ? ಅದ್ರ ಮುಂಚೆ ದೊಡ್ಡ ಈಗ ಇನ್ನೊಂದು ಕೆಲಸ ಆ ಕಡೆ ಇದ್ರೀಗ ಶೇರ್ ಕಾಲೆ ರಾಜಕಾರಣ ಬಹಳ ಕಷ್ಟ. ಇನ್ನೊಂದು ಸಭೆ ಮಾಡ್ಬೇಕಾಗತ್ತೆ ನೀವು. ಯಾರ್ದು? ಇವ್ರಿಷ್ಟು ಜನ ಜೊತೆಗೆ ಎಷ್ಟು ವಿಧಾನಸಭಾ ಕ್ಷೇತ್ರ ಬರುತ್ತೆ? 10 ವಿಧಾನಸಭಾ ಕ್ಷೇತ್ರಕ್ಕೆ 10. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ರಾಜಕೀಯ ಪಕ್ಷದವರು ರಾಜಕಾರಣಕ್ಕೆ ಬಳಸ್ಕೊಳ್ಳೋದು, ಇದ್ರಾಗೆ ನಮ್ಮನ್ನ ಬೇಡ. ಆ ಸಮಾಜಕ್ಕೂ ಒಳ್ಳೇದು ನಾವು ಮಾಡಿಸ್ತೇವೆ, ರಾಜಕೀಯಕ್ಕೂ ನಮ್ಗೆ ಲಾಭ ಆಗುತ್ತೆ. ನಾಳೆ ಕಾರ್ಪೊರೇಷನ್ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 8 ಜನ ನಾವು ಪ್ರಮುಖನ ಆಯ್ಕೆ ಮಾಡಿದೀವಿ. ಅವ್ರಿಗೆ ಎಲೆಕ್ಷನ್ ಬಳಸ್ಕೋತೀವೇನೋ, ಅದು ಬರೀ ಎಲೆಕ್ಷನ್ ಬಳಸ್ಕೊಳ್ಳೋದು ಕಾಂಗ್ರೆಸ್ ಕೆಲಸ. ನಾನು ಹೇಳಿದ್ರೆ ಆ ಜಾತಿಗಳಿಗೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಇನ್ನು ಶುರು ಮಾಡ್ತಾರೆ. ನಮ್ಮ ವಿಧಾನಸಭಾ ಕ್ಷೇತ್ರ 8 ಜನ ಅವ್ರು ಬಳಸ್ಕೊಂಡು, ನೋಡಪ್ಪ ನಿಮ್ದೊಂದು ಹಾಸ್ಟೆಲ್ ಇದೆಯಾ, ನಮ್ಮ MLA ಬಳಸ್ಕೊಡಿ, ನಮ್ಮ MP ಕೇಳಿ, ನಮ್ಮ ಮಂತ್ರಿಗಳು ಕೇಳಿ, ಇವ್ರಿಗೊಂದು ಜಾಗ ಕೊಡಿಸಿ. ನನ್ನ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಜಾತಿ ಇದಾವೋ ಎಲ್ಲಾ ಜಾತಿಗಳಿಗೂ ಕೂಡ ಸೈಟು, ಸಮುದಾಯ ಭವನ, ದೇವಸ್ಥಾನ ಮಾಡಿಸ್ಕೊಟ್ಟಿದೆ. ನೆನ್ಸ್ಕೊಳ್ತಾರೆ, ಹೌದು ಸರ್, ನೀವು ಸ್ಕೂಲ್ ಕಟ್ಸ್ಕೊಡ್ತೀರಿ, ನೀವು ಹಾಸ್ಟೆಲ್ ಕಟ್ಸ್ಕೊಟ್ಟಿದ್ರಿ, ದೇವಸ್ಥಾನ ಕಟ್ಸ್ಕೊಟ್ಟಿದ್ರಿ, ಒಟ್ಟೆ ಮನೆ ಕೊಡ್ತಾನೆ. ನೀವು ಬೇಡ ಅಂದ್ರೆ ನಿಮ್ಗೆ ಕೊಡ್ತಂತದ್ದು 8 ಕೊಡೋದು ಬೇಡ. ಅವ್ರಿಗೆ ಮನಸ್ಥಿತಿ ನಮ್ಮದೇನು, ಈ ಜಾತಿಯವರಿಗೆ ಒಂದು ಹಾಸ್ಟೆಲ್ ಕಟ್ಸ್ಕೊಟ್ಟಿದ್ದೀವಿ, ಈ ಜಾತಿ ದೇವಸ್ಥಾನ ಕಟ್ಸ್ಕೊಟ್ಟಿದ್ದೀವಿ, ಇವ್ರಿಗೆ ಸಮುದಾಯ ಭವನ ಕಟ್ಕೊಟ್ಟಿದ್ದೀವಿ, ಇವ್ರು ಒಂದು ಸೊಸೈಟಿ ಮಾಡಕ್ಕೆ ಹೇಳ್ಕೊಟ್ಟಿದ್ದೀವಿ. ರಾಜಕಾರಣ ಖಂಡಿತ ನಾವು ಮಾಡಲ್ಲ, ಆದ್ರೆ ನಮ್ಮ ಕಾರ್ಯಕರ್ತ ಆಗ್ಬಿಡ್ತಾನ ನಾವು. ಯಾವುದೇ ಈಗ ನಾವು ಜಾತಿ ಬಿಜೆಪಿ ಕಾರ್ಯಕರ್ತರು, ನೀವು ಯಾವ ತರ OBC ಮೋರ್ಚಾದ ಕೂತ್ಕೊಂಡು ಮಾತಾಡೋ ತನಕ ನಮ್ಮ ಜಾತಿ ಯಾವ್ದು ಕೇಳಿದೀವ ನಾವು? ಗೊತ್ತಿಲ್ಲ ನಮಗೆ. ಈಗ ಹುಡುಕ್ತಾ ಇದ್ದೀನಿ ನಾನು, ಇಡೀ ರಾಜ್ಯದಲ್ಲಿ ಯಾರ್ಯಾರು OBC, ಈಗ ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಅತಿ ಹೆಚ್ಚು ಲಿಂಗಾಯತರ MLAಗಳು. OBC ಮೋರ್ಚಾ ಮೀಟಿಂಗ್ ಕರೆದಾಗ ಇವನೊಬ್ಬ OBC ಇವಾಗ ಗೊತ್ತಾಯ್ತು, ಇವನಾಗಿ MLA ಕಂಟೆಸ್ಟ್ ಮಾಡಿಸ್ಬಾರ್ದು, ಇವನಾಗಿ ಜಿಲ್ಲಾ ಪರಿಷತ್ಗೆ ಕಂಟೆಸ್ಟ್ ಮಾಡಿಸ್ಬಾರ್ದು, ನನಗೆ ಬರ್ತಾ ಇಲ್ಲ. ಈ ದಿಕ್ಕ ನಾನು ಹೇಳ್ತಾ ಇದ್ದೀನಿ, ಆ ಸಮಾಜಗಳಿಗೆ ನ್ಯಾಯ ಕೊಡೋದಕ್ಕೂ ನಮ್ಮ ಕಾರ್ಯಕರ್ತರನ್ನ ಬಳಸ್ಕೋಬೇಕು, ಆ ಕಾರ್ಯಕರ್ತನಿಗೂ ನ್ಯಾಯ ಕೊಡಬೇಕು. 30 ವರ್ಷ 40 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿರ್ತಾರೆ. OBCನ ಇವ್ರು ಗೆಲ್ಲಲು ಬಿಡಿ, ಬರೀ ಲಿಂಗಾಯತರಿಗೆ ಕೊಡಿ, ಇವ್ರು OBCನ ಗೆಲ್ಲಲು ಬಿಡಿ, ಒಕ್ಕಲಿಗರಿಗೆ ಕೊಡಿ. ಇದು ನಾನು ಯಾವುದೇ ಪಕ್ಷ ದೂಷ ಮಾಡ್ತಿಲ್ಲ. ನಾನು ನಮ್ಮಲ್ಲಿ ಪಕ್ಷದ ಲೀಡರ್ ಬೆಳೀತಾ ಇದ್ದಾರೆ, ಅವನಿಗೆ ಗಮನ ಕೊಡಕ್ ಆಗಿಲ್ಲ. ಈ 8 ಜನ ನಾವು ಮಾಡ್ತಾ ಇದೀವಲ್ಲ, ಬರೀ OBC ಕೆಲಸ ಮಾಡಕ್ಕಲ್ಲ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅಸೆಂಬ್ಲಿ ಇದು, ಎಷ್ಟು ಕಾರ್ಪೊರೇಷನ್ ಸೀಟ್ ಬರುತ್ತೆ ನೋಡು. ಒಂದು ವಿಧಾನಸಭಾ ಕ್ಷೇತ್ರ 7 8, ಹೌದಾ? ಆ 8 ಜನ OBCಗೆ ಕೆಲಸ ಮಾಡಲ್ಲ. ಬೇರೆ ಬೇರೆ ನಮ್ಮ ಸೀಟ್ ಅಲ್ಲಿ ನಿಂತಿರಂತ ಮುಂದುವರೆದ ಜನಾಂಗ ಇರ್ಬೋದು, ದಲಿತರು ಇರ್ಬೋದು, ಮಹಿಳೆ ಇರ್ಬೋದು, ಅವರು ಕೆಲಸ ಮಾಡೇ ಮಾಡ್ತಾನೆ. ಅಲ್ಲೂ OBC ಒಟ್ಟಿರುತ್ತೆ. OBC ಮೋರ್ಚಾ ಅಂತಂದ್ರೆ ಇಡೀ ಸಮಾಜಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಸಮಾಜವು ಕೂಡ OBC ಕಾರ್ಯಕರ್ತರನ್ನು ಬೆಳೆಸಬೇಕು. ಈ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿಬೇಕು, ಸರಿನಾ? ಈ ದಿಕ್ಕಿನಲ್ಲಿ ಮತ್ತೊಮ್ಮೆ ನಾಳೆ 27ಕ್ಕೆ ಯಾರೊಂದು ತೀರ್ಮಾನ ಮಾಡಿದೀವಿ. 27ನೇ ತಾರೀಕು ಹೇಳ್ತಾರೆ ಅಂಬೇಡ್ಕರ್ ಭವನದಲ್ಲಿ. ಇಡೀ ರಾಜ್ಯದಿಂದ ಎಷ್ಟು ಜನ ಬರ್ತೀರಿ? ಸುಮಾರು 7 ಜನ ಆಗ್ತೀರಾ? 4 ಜನ ಬಸ್ ಕರೆದಿರೋದು. 27 4 ಜನ ಜಿಲ್ಲೆಯಿಂದ 4 ಅಥವಾ 5 6 ಜನ ಯಾರು ಅಂತ ನೋಡಿಕೊಂಡು ನಿಮಗೆ ಸಹಕಾರ ಕೊಡಂತ 6 ಜನ ಅವ್ರು ತೀರ್ಮಾನ ಮಾಡ್ತಾರೆ. 6 × 37 ಪ್ಲಸ್ ಜಿಲ್ಲಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಒಬ್ಬೊಬ್ಬರು ಮಹಿಳೆ, ಇಷ್ಟು ಜನ ನಾಡು ಕಾರ್ಯಕ್ರಮಕ್ಕೆ 27ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಸೇರ್ತಾ ಇದ್ದೀವಿ. ಅಲ್ಲೇನು ಈ 8 ಜನ ಪಟ್ಟಿ ತಗೊಂಡು ಅವ್ರು ಬರ್ತಾರೆ. ಇಡೀ ರಾಜ್ಯದವರು ಅವರಷ್ಟು ಜನದನ್ನು ಕೂಡ ನಿಮ್ಮ ವಿಧಾನಸಭಾ ಕ್ಷೇತ್ರದ ಇವಾಗ ಸೇರಿದ್ದೀರಿ 8 × 8 ನಮ್ದು 104 ಆಗುತ್ತೆ. ಇದು
13 ಮಂಡಲ ಆದ್ರೆ ಮಂಡಲ ಅಲ್ಲ, ಅಸೆಂಬ್ಲಿ ಅಸೆಂಬ್ಲಿ ಆದ್ರೆ ನಾವು 80 ಜನ. 80. ಇದಿಷ್ಟು ಜನಕ್ಕೆ 80 ಜನ ಸೇರ್ತೀರಿ. ಈ 80 ಜನ ಪ್ಲಸ್ ಇಷ್ಟು ಜನ ಮತ್ತೊಂದು ಮೀಟಿಂಗ್ ಮಾಡ್ಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ ಈ ರೀತಿ 37 ಜಿಲ್ಲೆಗಳಲ್ಲಿ ಈ ರೀತಿ ಸಭೆಗಳಾಗುತ್ತೆ. ಎಲ್ಲಾ ನಾಯಕರುಗಳು ಅಲ್ಲಿ ಹೋಗ್ತಾ ಇದೀವಿ. 8 ಜನ ಏನು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ 21ನೇ ತಾರೀಕು ಬರಬೇಕು ಅನ್ನೋದನ್ನ ಕರೆಯೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇನ್ನು ನಾನು ಹೇಳಿದೆಲ್ಲ, ಬರುವಂತ ದಿನ ಚುನಾವಣೆ ಬಂದ ಚುನಾವಣೆ ಎಲ್ಲಾ ಸಮಾಜವೂ ಕೂಡ ನಮ್ ಕೆಲಸ ಮಾಡ್ತಾ ಹೋಗ್ತಾರೆ. ಎರಡನೇದು ಅಭಿವೃದ್ಧಿ, ಶಿಕ್ಷಣ, ಎಲ್ಲ ಕಡೆನೂ ಕೂಡ ನಾವು ಒತ್ತು ಕೊಡಂತ ಪ್ರಯತ್ನ ನಡೆಸಿದಾಗ ಯಾವ ಕಲ್ಪನೆ ಇತ್ತಲ್ಲ ನಮ್ಮ ಹಿರಿಯರು, ಅಂತ್ಯೋದಯ ಅಂತ ದೀನದಯಾಳ್ಜಿ ಫೋಟೋ ಆಗಿ ಹಾರಾಕ್ತಿವಲ್ಲ, ಅದು ನಾವು ಮಾಡಿದಾಗ ನೀವು ಹಳ್ಳಿಗಳ ಕಡೆ ಹೋಗಿ ನೋಡ್ದಂಗೆ ನಿಮ್ಗೆ ಅನಿಸ್ಬೋದು ಏನಪ್ಪ ಇಂಥ ಪರಿಸ್ಥಿತಿ ಇದೆ ಅಂತ. ಇದ್ರ ಜೊತೆಗೆ OBC ನಲ್ಲಿ ಯಾರಂತ ಜಿಲ್ಲಾ ಪರಿಷತ್ ಮೆಂಬರ್ಗಳಿದ್ರೆ ಅವ್ರು ಬರಬೇಕು 21ನೇ ತಾರೀಕಿಗೆ. ಅದಿಲ್ಲ ನಿಮ್ಗೆ ನಾಡ್ದು ಅಂತ ಹೇಳ್ತೀವಿ. ಈ ದಿಕ್ಕಲ್ಲಿ ಪ್ರಯತ್ನ ನಡೆಸೋಣ. ನಾನು ಮತ್ತೆ ಹೇಳ್ತೇನೆ, ನಾವು ಯಾವ ಜಾತಿಯಲ್ಲಿದ್ದೀವಿ, ಈ ಜಾತಿನ ಅಭಿವೃದ್ಧಿ ಪಡಿಸೋ ದಿಕ್ಕಲ್ಲಿ ಶಿಕ್ಷಣ ಕೊಡಿಸೋದ್ರಲ್ಲಿ ನಮ್ಮ ಮಕ್ಕಳಿಗೆ ಇರ್ಬೋದು, ಅವರಿಗೆ ಸಾಮಾಜಿಕ ನ್ಯಾಯ ಅಂತಂದ್ರೆ ಹೇಳ್ತಾರೆ, ನಮ್ಮ ಮಠ ಮಂದಿರ ಹಾಸ್ಟೆಲ್ ಬೇರೆ ಬೇರೆ ಇದಿರ್ಬೋದು, ಆರ್ಥಿಕವಾಗಿ ಸದೃಢ ಮಾಡೋದಿಕ್ಕಲ್ಲಿ ಸರ್ಕಾರದ ಅನೇಕ ಸೌಲಭ್ಯಗಳಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳಕ್ ಹೋಗಿಲ್ಲ, ನಮ್ಗೆ ಸಂಬಂಧ ಇಲ್ಬಿಡ್ರಿ ಅಂತ ಅನ್ಕೊಂಡಿದ್ದಾರೆ. ಅದನ್ನ ತಿಳ್ಕೊಂಡು ನಮ್ಮ ಯಾರ ಬಡವರಿಗೆ ಕೊಡಿಸ್ಬೋದು. ಅದನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನ್ಯಾಯ ಕೊಡೋದಿಕ್ಕಲ್ಲೂ ಕೂಡ ನಮ್ಮ ಪಾತ್ರ ಜಾಸ್ತಿ ಇದೆ. ಈ ರೀತಿ ಪ್ರಯತ್ನ ಮಾಡೋಣ ಅಂತ ಮಾತ್ರ ಈ ಸಂದರ್ಭ ತಿಳಿಸ್ತಾ ಬಹಳ ಸಂತೋಷ. ಮತ್ತೊಮ್ಮೆ ನಿಮ್ಮ ನಾಯಕರ ನೇತೃತ್ವದ ಒಳ್ಳೆ ಜಿಲ್ಲಾ ಸಮಿತಿ ಆಗಿದೆ. ಬರುವಂತ ದಿನ ಇಡೀ ರಾಜ್ಯಕ್ಕೆ ನಿಮ್ಮ ಜಿಲ್ಲಾ ಸಮಿತಿ ಮಾದರಿ ಜಿಲ್ಲಾ ಸಮಿತಿ ಆಗಬೇಕು. ಆ ಪ್ರಯತ್ನ ಮಾಡಿ ಯಶಸ್ವಿ ಆಗಿ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.